ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಫುಡ್ ರೆಸಿಪಿ ವ್ಲಾಗ್. ಇವತ್ತು ಸಿಂಪಲ್ ಅಂಡ್ ಈಸಿಯಾಗಿ ಮ್ಯಾಂಗೋ ಪುಡಿಂಗ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. 1 ಮ್ಯಾಂಗೋ ಪಲ್ಪ್ನ ಜಾರ್ಗೆ ಹಾಕೊಂಡು ಅದಕ್ಕೆ 1 ಕಪ್ ಸಕ್ಕರೆ ಮತ್ತೆ 1 ಕಪ್ ಹಾಲು ಇದನ್ನ ಹಾಕೊಂಡು ಕ್ಲೀನಾಗಿ ಬ್ಲೆಂಡ್ ಮಾಡ್ಕೊಬೇಕು. ಅದು ಸ್ಮೂತ್ ಪೇಸ್ಟ್ ಆಗಿ ಆಗಿರ್ಬೇಕು. ಆ ಸ್ಮೂತ್ ಪೇಸ್ಟ್ನ ಒಂದು ಪ್ಯಾನ್ಗೆ ತುಪ್ಪ ಮತ್ತೆ ಬೆಣ್ಣೆ ಏನು ಇಲ್ಲದಾಗೆ ಹಾಗೆ ಹಾಕೊಬೇಕು. ಅದನ್ನ 2 ರಿಂದ 3 ನಿಮಿಷ ಕ್ಲೀನಾಗಿ ಬೇಯಿಸ್ಕೊಬೇಕು. ಅದು ಲೋ ಫ್ಲೇಮಲ್ಲೇ ಇರಬೇಕು. ಲೋ ಫ್ಲೇಮ್ ಇಲ್ಲ ಅಂತ ಅಂದ್ರೆ ಸೀದೋಗ್ಬಿಡುತ್ತೆ. ಹಾಗಾಗಿ ಇನ್ನು ಅದು ಬೆಂದ್ಮೇಲೆ ಸ್ವಲ್ಪ ಕಲರ್ ಚೇಂಜ್ ಆದ್ಮೇಲೆ 1 ಬೌಲ್ಗೆ ಕಾರ್ನ್ಫ್ಲೋರ್ ಮತ್ತೆ ಮಿಲ್ಕ್ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿ, ಇನ್ನು ನಾವು ಪ್ಯಾನಲ್ಲಿ ಇಟ್ಟಲ್ಲ ಆ ಪೇಸ್ಟ್ಗೆ ನಾವು ಕಾರ್ನ್ಫ್ಲೋರ್ನ ಹಾಕೊಬೇಕು. ಕಾರ್ನ್ಫ್ಲೋರ್ ಹಾಕೊಂಡ್ಮೇಲೆ 1 ನಿಮಿಷನೂ ಕೈ ಬಿಡ್ಲಿಲ್ಲ ಕ್ಲೀನಾಗಿ ಕೈ ಆಡ್ಸ್ಕೊಂತ ಇರ್ಬೇಕು. ಇಲ್ಲಾಂದ್ರೆ ಗಂಟು ಹಿಡಿದಂಗೆ ಕ್ಲೀನಾಗಿ ಕೈ ಆಡ್ಸಿದ್ಮೇಲೆ ಅದು ಚೆನ್ನಾಗಿ ಸ್ವಲ್ಪ ಥಿಕ್ನೆಸ್ ಬಂದ್ಮೇಲೆ 1 ಬೌಲ್ಗೆ ಬಿಸಿ ಇಟ್ಟಾಗೆ 1 ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಬೇಕು. ಇಲ್ಲ ಅಂದ್ರೆ ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಮಾಡಿ. ಆಮೇಲೆ 2 to 3 hours ಫ್ರಿಡ್ಜಲ್ಲಿ ಇಟ್ಟು ಸ್ವಲ್ಪ ಬಿಟ್ಟು ನಮ್ ಮ್ಯಾಂಗೋ ಪುಡಿಂಗ್ ರೆಡಿ. ಹೇಗಿತ್ತು ಕಮೆಂಟ್ ಮಾಡಿ. ಓಕೆ, ಬಾಯ್.